ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಫಿಲಿಮ್ಸಲ್ಲಿ ಚಾಪ್ಟರ್ ನಂಬರ್ 7 ಸಿಂಪ್ಲಿಫಿಕೇಶನ್, ಕನ್ನಡದಲ್ಲಿ ಸರಳೀಕರಣ, ಈ ಚಾಪ್ಟರ್ ಮೇಲೆ ಒಂದು 10 ಪ್ರಾಕ್ಟೀಸ್ ಕ್ವಶನ್ನ ಸಾಲ್ವ್ ಮಾಡಿಸ್ತೀನಿ. ಆಲ್ರೆಡಿ ಒಂದು 70 ಲೆಕ್ಕನ ಸಾಲ್ವ್ ಮಾಡಿಸಿದ್ದೀನಿ. ಈ ಕ್ಲಾಸಲ್ಲಿ ಕ್ವಶನ್ ನಂಬರ್ 71 ಇಂದ ಕ್ವಶನ್ ನಂಬರ್ 80ವರೆಗೂ ಸಾಲ್ವ್ ಮಾಡಿಸ್ತೀನಿ. ಆಯ್ತಾ? ಫಸ್ಟ್ ಏನು ಮಾಡಬೇಕು, ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡಿ. ಅದಾದ್ಮೇಲೆ ನೋಡಿ 5/8 ಇಂಟು ಹಾಫ್ ಅಂತ ಇದೆ, ಇದನ್ನು ಕೊನೆಯಲ್ಲಿ ಸಾಲ್ವ್ ಮಾಡಿ. ಮತ್ತೆ ಡಿವಿಷನ್ನ ಕೊನೆಯಲ್ಲಿ ಸಾಲ್ವ್ ಮಾಡಿ. ಫಸ್ಟ್ ಇನ್ನರ್ ಬ್ರಾಕೆಟ್ ಒಳಗಡೆ ಸಾಲ್ವ್ ಮಾಡಿ. ಆಯ್ತಾ? ಅದಕ್ಕೆ ಮುಂಚೆ ಏನು ಮಾಡಬೇಕು, ಮಿಕ್ಸ್ಡ್ ಫ್ರಾಕ್ಷನ್ ಅದನ್ನ ಕನ್ವರ್ಟ್ ಮಾಡಿ, ಮಿಶ್ರ ಭಿನ್ನ ರಾಶಿನ ಕನ್ವರ್ಟ್ ಮಾಡಿ. ಇಲ್ಲಿದೆ ನೋಡಿ, 5 ಅಂತ ಬರ್ಕೊಳ್ಳಿ. 5 3s 15, 15 ಪ್ಲಸ್ 4 19, 5 3 15, 15 ಪ್ಲಸ್ 4 19. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಹಾಕೊಳ್ಳಿ. 5/8 ಹಾಫ್. ಆಯ್ತಾ? ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು, ಅದಾದ್ಮೇಲೆ ಇದನ್ನು ಸಾಲ್ವ್ ಮಾಡಬೇಕು. ಸೊ ಅದಕ್ಕೆ ಲಾಸ್ಟಲ್ಲಿ ಸಾಲ್ವ್ ಮಾಡಿ. ಬ್ರಾಕೆಟ್ ಒಳಗಡೆ ಫಸ್ಟ್ ಡಿನಾಮಿನೇಟರ್ ಏನಿದೆ 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟು 3 2s 6, 3 2s 3 2s 6, 6 ಪ್ಲಸ್ 1 7 ಆಗುತ್ತೆ. ಇದು 7 ಆಗುತ್ತೆ. ಪ್ಲಸ್ ಇದೆ, ಪ್ಲಸ್ ಬರ್ಕೊಳ್ಳಿ. ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಳ್ಳಿ. 4 4s 16, 16 ಪ್ಲಸ್ 1 17. ಆಯ್ತಾ? ನೆಕ್ಸ್ಟ್ ಇವೆರಡನ್ನೂ ಆ್ಯಡ್ ಮಾಡಿ. ಯಾವ ರೀತಿ ಆ್ಯಡ್ ಮಾಡ್ತೀರಾ? ಇವೆರಡನ್ನೂ ಆ್ಯಡ್ ಮಾಡಬೇಕು ಅಂದರೆ ಡಿನಾಮಿನೇಟರ್ ಸೇಮ್ ಇರಬೇಕು. ಡಿನಾಮಿನೇಟರ್ ಸೇಮ್ ಇರಬೇಕಾದ್ರೆ ಏನು ಮಾಡಬೇಕು, ಇದು ಇನ್ನೊಂದ್ಸಲ ಬರ್ಕೋತೀನಿ. ಇಲ್ಲಿ 7, ಇಲ್ಲಿ 2. ಆಯಿತಾ? ಸೇಮ್ 2, 4 2s 6, 6 ಪ್ಲಸ್ 1 7/2. ಆಯಿತಾ? ಇನ್ನು ನೋಡಿ, ಇವೆರಡನ್ನೂ ಆ್ಯಡ್ ಮಾಡಬೇಕು. ಇವೆರಡನ್ನೂ ಆ್ಯಡ್ ಮಾಡಬೇಕಂದ್ರೆ ಏನು ಮಾಡಬೇಕು, ಡಿನಾಮಿನೇಟರ್ ಸೇಮ್ ಮಾಡ್ಕೋಬೇಕು. ಒಂದು ಸ್ಟೆಪ್ ಬರೀತೀನಿ ಬಿಡಿ. 19/5 ಡಿವಿಷನ್ ಸಿಂಬಲ್ಲು, 5/8 ಹಾಫ್ ಇದೆ, 7/2 ಪ್ಲಸ್ 17/4 ಇದೆ. ಡಿನಾಮಿನೇಟರ್ನ ಸೇಮ್ ಮಾಡ್ಕೊಳ್ಳಿ. 2 2s 4, ಡಿನಾಮಿನೇಟರ್ ಸೇಮ್ ಆಯಿತು. ಆಯಿತಾ? 2 2s 4, ಎಲ್ಲೂ 2 ಇಂದ ಮಲ್ಟಿಪ್ಲೈ ಮಾಡಿ. ನೆಕ್ಸ್ಟು 19/5, 5/8 ಹಾಫ್. ನೆಕ್ಸ್ಟು 4, ಡಿನಾಮಿನೇಟರ್ 4 ಇದೆ, ಪ್ಲಸ್ ಇದೆ, ಪ್ಲಸ್ ಹಾಕ್ಕೊಳ್ಳಿ. 7 2s 14, 7 14, ಇದು 17. 14 ಪ್ಲಸ್ 17 ಎಷ್ಟಾಗುತ್ತೆ? 15 30 31 ಆಗುತ್ತೆ, 31 ಆಗುತ್ತೆ. 14 17 7 1 31. ಆಯಿತಾ? 19/5 ಡಿವಿಷನ್ ಸಿಂಬಲ್ ಇದೆ, 5/8 ಇದೆ, ಹಾಫ್. ಇದೇನಾಗುತ್ತೆ, ಮೇಲ್ಗಡೆ 31, ಕೆಳಗಡೆ 4 ಆಗುತ್ತೆ. ಆಯಿತಾ? ಈಗ ನೋಡಿ, ಆ್ಯಸ್ ಪರ್ ಬೊಡಮಾಸ್ ರೂಲು ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಕನ್ನಡದಲ್ಲಿ ರಾ ಅಂತ ಇರುತ್ತೆ. ಆಯಿತಾ? ಕನ್ನಡ ಮೀಡಿಯಂ ಮಕ್ಕಳು ಇಲ್ಲಿ ರಾ ಅಂತ ಇರುತ್ತೆ. ಜಸ್ಟ್ ಇದನ್ನು ಸಾಲ್ವ್ ಮಾಡಿ. ಆಯಿತಾ? ಇದನ್ನು ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಏನಿದೆ, 31 5s 15. ಇದನ್ನು ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ, ಸಾಲ್ವ್ ಮಾಡೋಕ್ಕಾಗಲ್ಲ. ಏನು ಸಾಲ್ವ್ ಆಗಲ್ಲ, ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿ. 19/5 ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ. 8 4 32, ಡಿನಾಮಿನೇಟ್ಲಿ 8 4s 32, 8 4 32. 31 5s 5 1s 5, 5 3s 5 3 15. ಆಯಿತಾ? ಬರ್ಕೊಳ್ಳಿ. ನೆಕ್ಸ್ಟ್ ಸಾಲ್ವ್ ಮಾಡಿ ಇದನ್ನು. 19/5 ಇದೆ, ಡಿವಿಷನ್ ಸಿಂಬಲ್ ಇದೆ. ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಇದನ್ನ ಪಲ್ಟಿ ಮಾಡಿದ್ರೆ ಏನಾಗುತ್ತೆ, ಮೇಲ್ಗಡೆ 32, ಕೆಳಗಡೆ 155 ಬರುತ್ತೆ. ಆಯ್ತಾ? ಮಲ್ಟಿಪ್ಲೈ ಮಾಡಿ. 19 ಇಂಟು 32 ಮಾಡಿದ್ರೆ ಎಷ್ಟಾಗುತ್ತೆ? 19 ಇಂಟು 32 ಮಾಡಿದ್ರೆ 608 ಬರುತ್ತೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ 608 ಬರುತ್ತೆ. ಇದನ್ನು ಎರಡು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, 775 ಬರುತ್ತೆ. ಆಯಿತಾ? 608/775 ಬರುತ್ತೆ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 71ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 72 ನೋಡಿ. ಕ್ವಶನ್ ನಂಬರ್ 72 ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ, ಸಾಲ್ವ್ ಮಾಡಿ. ಆಯಿತಾ? ಫಸ್ಟ್ ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡಿ. ಇನ್ನರ್ ಬ್ರಾಕೆಟ್ 1, ಡಿವಿಷನ್ ಸಿಂಬಲ್ ಇದೆ, 1 ಪ್ಲಸ್ 1, ಡಿವಿಷನ್ ಸಿಂಬಲ್ ಇದೆ, ಇದೇನಂತ 1 ಪ್ಲಸ್, ಇದನ್ನು 1/2 ಅಂತ ಬರ್ಕೊಳ್ಳಿ.
1/2 ಅಂತ ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು 1 ಡಿವಿಷನ್ ಸಿಂಬಲ್ಲು 1 + 1 ಡಿವಿಷನ್ ಸಿಂಬಲ್ಲು ಇದೇನಾಗುತ್ತೆ ಗೊತ್ತಾ 3/2 ಆಗುತ್ತೆ. ಒಂದೂವರೆ ಅಲ್ಲ, ಒಂದೂವರೆ ಏನಾಗುತ್ತೆ ಅದನ್ನು 3/2 ಅಂತ ಬರ್ಕೋಬೋದು. 3/2 ಅಂತ ನಾವು ಬರ್ಕೋಬೋದು. ಅಥವಾ ನೋಡಿ 1 + 1/2 ಅಂದರೆ 2 1s 2 + 1 3/2 ಅಂತ ಬರುತ್ತೆ ಆಯಿತಾ. 3/2 ಅಂತ ಬರುತ್ತೆ. ಡೈರೆಕ್ಟಾಗಿ ಬರ್ಕೋಬೋದು. 1 + ಅರ್ಧ ಒಂದೂವರೆ, ಒಂದೂವರೆನ 3/2 ಅಂತ ಬರ್ಕೋಬೋದು. ನೆಕ್ಸ್ಟು ಒಂದು ಡಿವಿಷನ್ ಸಿಂಬಲ್ ಇದೆ 1 + 1 ಇದೆ, 1 + 1 ಡಿವಿಷನ್ ಸಿಂಬಲ್ ಇದೆ. ಡಿವಿಷನ್ ಸಿಂಬಲ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ ಆಯಿತಾ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ, ಇದೇನಾಗುತ್ತೆ 2/3 ಆಗುತ್ತೆ ಆಯಿತಾ. ಇದನ್ನು ಪಲ್ಟಿ ಮಾಡಿ 2/3 ಆಗುತ್ತೆ. ನೆಕ್ಸ್ಟ್ ಏನು ಮಾಡಿ, ನೆಕ್ಸ್ಟ್ ಜಸ್ಟ್ ಮಲ್ಟಿಪ್ಲೈ ಮಾಡಿ ಅಷ್ಟೇ. 1 ಡಿವಿಷನ್ ಸಿಂಬಲ್ ಇದೆ, 1 + ಇದೇನಾಗುತ್ತೆ 2/3 ಆಗುತ್ತೆ. ಪುನಃ ಇದರೊಳಗಡೆ ಸಾಲ್ವ್ ಮಾಡಿ, ಇದೇನಾಗುತ್ತೆ 3 + 2/3 ಆಗುತ್ತೆ ಆಯಿತಾ. 1 ಡಿವಿಷನ್ ಸಿಂಬಲ್ ಇದೆ, 3 + 2 5/3 ಆಗುತ್ತೆ, 5/3 ಆಗುತ್ತೆ ಆಯಿತಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಮಾಡ್ತೀನಿ ನೋಡಿ, ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಮಾಡ್ತೀನಿ ಆಯಿತಾ. 1 ಇದೆ, 1 ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ 3/5 ಆಗುತ್ತೆ ಆಯಿತಾ. 1 × 3/5 ಏನಾಗುತ್ತೆ 3/5. ಇದೇ ಫೈನಲ್ ಆನ್ಸರ್. ಕ್ವಶನ್ ನಂಬರ್ 72ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 73 ನೋಡಿ. ಕ್ವಶನ್ ನಂಬರ್ 73 ಅಷ್ಟೇ. ಫಸ್ಟ್ ಇನ್ನರ್ ಬ್ರಾಕೆಟ್ ಸಾಲ್ವ್ ಮಾಡ್ಕೊಬರಬೇಕು ಆಯಿತಾ. ಇನ್ನರ್ ಬ್ರಾಕೆಟ್ನ ಸಾಲ್ವ್ ಮಾಡ್ಕೊಬನ್ನಿ. ಯಾವ ರೀತಿ ಬರ್ಕೊಳ್ತೀರಾ ಇದನ್ನು ನೋಡಿ. 5 ಡಿವಿಷನ್ ಸಿಂಬಲ್ ಇದೆ, 5 ಡಿವಿಷನ್ ಸಿಂಬಲ್ಲು, 5 ಡಿವಿಷನ್ ಸಿಂಬಲ್ಲು. ಇದನ್ನು 2/5 ಅಂತ ಬರ್ಕೋಬೋದು ಆಯಿತಾ. ಇದನ್ನು 2/5 ಅಂತ ಬರ್ಕೊಳ್ಳಿ ಆಯಿತಾ. ಬ್ರಾಕೆಟ್ ಒಳಗಡೆ ಏನಿದೆ ಅದನ್ನು ನೀವೇನು ಬರ್ಕೊಳ್ಳಿ 2/5 ಅಂತ ಬರ್ಕೊಳ್ಳಿ ಆಯಿತಾ. ಇದು ನೋಡಿ 2/5 ಇದೆ ಅಲ್ವಾ, 2 ಬರ್ಕೊಳ್ಳಿ. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್, ಇದನ್ನು ಪಲ್ಟಿ ಮಾಡಿ, ಪಲ್ಟಿ ಮಾಡಿದ್ರೆ 1/5 ಆಗುತ್ತೆ. ಸೊ ಇದನ್ನು 2/5 ಅಂತ ಬರ್ಕೋಬೋದು. ಅದನ್ನೇ ನಾನು ಡೈರೆಕ್ಟಾಗಿ 2/5 ಅಂತ ಬರ್ಕೊಂಡಿದ್ದೀನಿ, ಅಥವಾ 2/5 ಅಂತ ಬರ್ಕೊಳ್ಳಿ ಆಯಿತಾ. ಈ ಬ್ರಾಕೆಟ್ ಹೋಗುತ್ತೆ, ಫ್ಲವರ್ ಬ್ರಾಕೆಟ್ ಹಾಕೊಳ್ಳಿ, ಇದನ್ನು ಸ್ಕ್ವೇರ್ ಹಾಕೊಳ್ಳಿ. ನೆಕ್ಸ್ಟ್ ನೋಡಿ 5 ಇದೆ, 5 ಬರ್ಕೊಳ್ಳಿ. ಡಿವಿಷನ್ ಇದೆ, ಡಿವಿಷನ್ ಬರ್ಕೊಳ್ಳಿ. 5 ಇದೆ, 5 ಬರ್ಕೊಳ್ಳಿ. ಡಿವಿಷನ್ ಸಿಂಬಲ್ಲು, ಫ್ಲವರ್ ಬ್ರಾಕೆಟ್ ಓಪನ್ ಮಾಡಿ. 5 ಇದೆ, 5 ಬರ್ಕೊಳ್ಳಿ. ನೋಡಿ ಡಿವಿಷನ್ ಸಿಂಬಲ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಅದನ್ನು ಪಲ್ಟಿ ಮಾಡಿ 5/2 ಆಗುತ್ತೆ. 2/5 5/2 ಆಗುತ್ತೆ ಆಯಿತಾ. ಮಲ್ಟಿಪ್ಲೈ ಮಾಡಿ, ಜಸ್ಟ್ ಮಲ್ಟಿಪ್ಲೈ ಮಾಡಿ. 5 ಡಿವಿಷನ್ ಸಿಂಬಲ್ಲು, 5 ಡಿವಿಷನ್ ಸಿಂಬಲ್ಲು. ಇದೇನಾಗುತ್ತೆ 5 5 25, 5 5 5 5 25 /2 ಆಗುತ್ತೆ ಅಷ್ಟೇ. ಇದು ಅಷ್ಟೇ. 5 ಡಿವಿಷನ್ ಸಿಂಬಲ್ ಇದೆ, 5 ಬರ್ಕೊಳ್ಳಿ. ಡಿವಿಷನ್ ಇದೆ, 5 ಇದೆ, ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ, ಪಲ್ಟಿ ಮಾಡಿದ್ರೆ ಏನಾಗುತ್ತೆ 2 ಮೇಲ್ಗಡೆ ಹೋಗುತ್ತೆ, 25 ಕೆಳಗಡೆ ಬರುತ್ತೆ ಆಯಿತಾ. 5 ಡಿವಿಷನ್ ಸಿಂಬಲ್ ಇದೆ, ಇದನ್ನು ಸಿಂಪ್ಲಿಫೈ 5 1s 5 5s ಇದೇನಾಗುತ್ತೆ 2/5 ಆಗುತ್ತೆ. 2/5 ಆಗುತ್ತೆ. ಒನ್ಸ್ ಅಗೇನ್ 5 ಡಿವಿಷನ್ ಸಿಂಬಲ್ ಇದೆ ಆಯಿತಾ. ಡಿವಿಷನ್ನ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ದರೆ ಅದನ್ನು ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ, ಪಲ್ಟಿ ಮಾಡಿದ್ರೆ ಏನಾಗುತ್ತೆ 5/2 ಆಗುತ್ತೆ. 5/2 ಇದೇನಾಗುತ್ತೆ 5 5s 25, 25/2 ಆಗುತ್ತೆ. 25/2 ಇದೆಯಾ. ಇದನ್ನು ನೀವು ಡೈರೆಕ್ಟ್ 25 ಅರ್ಧ ಅಂದರೆ ಏನಾಗುತ್ತೆ 12.5 ಅಂತ ಬರ್ಕೋಬೋದು, 12.5 ಅಂತ ಬರ್ಕೋಬೋದು. ಇಲ್ಲ ಅಂದರೆ ಗೊತ್ತಲ್ಲ ಮಾಡೋದು. 2 ಇಂದ 25ನ ಡಿವೈಡ್ ಮಾಡಿ, 12 2s 24 1 ಉಳ್ಕೊಳ್ಳುತ್ತೆ ಆಯಿತಾ. ಡಿನಾಮಿನೇಟ್ರಲ್ಲಿ ಅಂದರೆ 2 ಬರ್ಕೊಳ್ಳಿ, ರಿಮೈಂಡರ್ ಇಲ್ಲಿ ಬರ್ಕೊಳ್ಳಿ, ಕೋಶೆಂಟ್ನ ಇಲ್ಲಿ ಬರ್ಕೊಳ್ಳಿ. ಆನ್ಸರ್ ಏನು ಬರುತ್ತೆ ನಿಮಗೆ 12 × 1/2. ಆಪ್ಷನ್ ಏನು ಬರುತ್ತೆ
ಕ್ವಶನ್ ನಂಬರ್ 73ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 74 ನೋಡಿ. ಕ್ವಶನ್ ನಂಬರ್ 74 ಅಲ್ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ. ಸೇಮ್ ಪ್ರೊಸೀಜರ್ ಇದಕ್ಕೂ ಒಂದು ಡಿವಿಷನ್ ಸಿಂಬಲ್ ಇದೆ, 1+1 ಡಿವಿಷನ್ ಸಿಂಬಲ್ ಇದೆ ಆಯ್ತಾ. ಲೆಂತ್ ಜಾಸ್ತಿ ಇದೆ ಅಷ್ಟೇನೆ, ಆದರೆ ಕ್ವಶನ್ ತುಂಬ ಸಿಂಪಲ್ ಆಗಿದೆ ಆಯಿತಾ. ಫ್ಲವರ್ ಬ್ರಾಕೆಟು 1+1 ಡಿವಿಷನ್ ಸಿಂಬಲು ಆಯಿತಾ. ನೋಡಿ ಇದನ್ನು ಇಲ್ಲಿ ಬರ್ಕೊಂಡು ಸಾಲ್ವ್ ಮಾಡ್ತೀನಿ. ಇದೇನಾಗಿದೆ ಬ್ರಾಕೆಟಲ್ಲಿ 1+1/2 ಅಂತ ಇದೆ ಆಯಿತಾ. ಇದನ್ನು 1+1/2 ಅಂತ ಬರ್ಕೋಬೋದು, 1+1/2 ಅಂತ ಬರ್ಕೋಬೋದು ಆಯಿತಾ. ಇದನ್ನು LCM ತೆಗೆದ್ರೆ ಏನಾಗುತ್ತೆ 2+1 ಆಯಿತಾ, 3/2 ಅಂತ ಬರ್ಕೋಬೋದು ಆಯಿತಾ. ಈ ರೀತಿ ಸೈಡಲ್ಲಿ ಮಾಡಿದ್ರೆ ನೀವು ಸುಮಾರು ಸ್ಟೆಪ್ಪು ಬರೆಯೋದು ತಪ್ಪುತ್ತೆ, ಟೈಮ್ ಉಳಿಯುತ್ತೆ. ಇಲ್ಲಾಂದ್ರೆ ನೀವು ಪ್ರತಿ ಸಲ ಬರ್ಕೊಬರ್ಬೇಕಾಗುತ್ತೆ. 3ನೇ ಸ್ಟೆಪ್ಪಲ್ಲಿ ಏನೋ ಬರುತ್ತೆ, ಪ್ರತಿ ಸಲ ಇದನ್ನು ಬರ್ಕೊಬರ್ಬೇಕಾಗುತ್ತೆ. ಅದಕ್ಕೆ ಏನು ಮಾಡಿ, ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ ಡೈರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಈ ಬ್ರ್ಯಾಕೆಟಲ್ಲಿ ಏನಿದೆ ಅದಕ್ಕೆ 3/2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಇಲ್ಲಿ 3/2 ಅಂತ ಸಬ್ಸ್ಟಿಟ್ಯೂಟ್ ಮಾಡಿ ಫ್ಲವರ್ ಬ್ರ್ಯಾಕೆಟ್ನ ಹಾಕಿ ಸ್ಕ್ವೇರ್ ಬ್ರ್ಯಾಕೆಟ್ನ ಕ್ಲೋಸ್ ಮಾಡಿ ಆಯಿತಾ. ನೆಕ್ಸ್ಟ್ ಇದಕ್ಕೂ ಅಷ್ಟೇ ಸೈಡಲ್ಲಿ ಬರ್ಕೊಂಡು ಸಾಲ್ವ್ ಮಾಡಿ. ಈ ಫ್ಲವರ್ ಬ್ರಾಕೆಟಲ್ಲಿ ಏನಿದೆ 1+1 ಇದೆ, 3/2 ಇದೆ ಆಯಿತಾ. ಇದನ್ನು ಅಷ್ಟೇ 1+1 ಡಿವಿಷನ್ ಇದೆ, ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ 2/3 ಆಗುತ್ತೆ ಆಯಿತಾ. ಅದೇನಾಗುತ್ತೆ 1+2/3 ಆಗುತ್ತೆ. 1+1 × 2 ಅಂದರೆ 2/3 ಆಗುತ್ತೆ. ಈಗ 3 ಇಲ್ಲಿ 3+2 ಆಗುತ್ತೆ ಆಯಿತಾ. 3+2 ಏನಾಗುತ್ತೆ 5/3 ಆಗುತ್ತೆ. 3+2 5/3 ಆಗುತ್ತೆ ಆಯಿತಾ. ಇದಿಷ್ಟು ನೋಡಿ, ಇದಿಷ್ಟು ಸ್ಟೆಪ್ ಏನಾಗುತ್ತೆ 5/3 ಆಗುತ್ತೆ. 4 ಸ್ಟೆಪ್ಪು ಬರೆಯೋದನ್ನ ಅವಾಯ್ಡ್ ಮಾಡ್ಬೋದು. ನೀವು ಸೈಡಲ್ಲಿ ಬರ್ಕೊಂಡು ಡೈರೆಕ್ಟ್ ಸಬ್ಸ್ಟಿಟ್ಯೂಟ್ ಮಾಡಿ ಆಯಿತಾ. ಏನಾಗುತ್ತೆ 5/3 1+1 ಡಿವಿಷನ್ ಸಿಂಬಲ್ ಇಲ್ಲಿ ಗಂಟೆ ಬಂದಿದ್ದೀನಿ. ಇದಿಷ್ಟು ಏನಾಗುತ್ತೆ 5/3 ಅಂತ ಬರೆದು ಕ್ಲೋಸ್ ಮಾಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದನ್ನು ಬೇಕಾದ್ರೆ ಸಾಲ್ವ್ ಮಾಡ್ಕೊಂಡೋಗಿ. ಆಲ್ಮೋಸ್ಟ್ ಫೈನಲ್ ಸ್ಟೇಜಿಗೆ ಬಂದಿದ್ದೀವಿ, ಸಾಲ್ವ್ ಮಾಡ್ಕೊಂಡೋಗಿ. 1 ಡಿವಿಷನ್ ಸಿಂಬಲ್ ಇದೆ ಆಯಿತಾ. 1+1 ಬರ್ಕೊಂಡಿದ್ದೀನಿ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ 3/5 ಆಗುತ್ತೆ ಆಯಿತಾ. 1 ಡಿವಿಷನ್ ಸಿಂಬಲ್ ಇದೆ, 1+3/5 ಆಗುತ್ತೆ. 3 × 1 3/5 ಆಯಿತಾ. ಇದನ್ನು LCM ತಗೊಳ್ಳಿ. ಇದೇನಾಗುತ್ತೆ ಡಿನಾಮಿನೇಟರ್ 5, ಇಲ್ಲಿ 5+3 ಆಗುತ್ತೆ ಆಯಿತಾ. 1 ಡಿವಿಷನ್ 5+3 ಅಂದರೆ ಏನಾಗುತ್ತೆ 8/5 ಆಯಿತಾ. ಪುನಃ ಇಲ್ಲಿ ಬರ್ಕೊಳ್ಳಿ 1 ಆಯಿತಾ. ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ ಏನಾಗುತ್ತೆ 5/8 ಆಗುತ್ತೆ. 5/8 8/5 ಇದ್ದು 5/8 ಆಗುತ್ತೆ. 1 × 5 ಅಂದರೆ 5/8. ಇದೇ ಫೈನಲ್ ಆನ್ಸರ್. 5/8 ಇದೇ ಫೈನಲ್ ಆನ್ಸರ್. ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 74ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 75 ನೋಡಿ. ಕ್ವಶನ್ ನಂಬರ್ 75 ಈ ರೀತಿ ಇದೆ ಆಯಿತಾ. ಈ ರೀತಿ ಇದ್ರೆ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆಫ್ ಇದೆ ನೋಡಿ, ಫಸ್ಟ್ ಇದನ್ನು ಸಾಲ್ವ್ ಮಾಡಬೇಕು. ಆಫ್ ಇಲ್ಲಿದೆ ಬುಳ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಇದನ್ನು ಸಾಲ್ವ್ ಮಾಡಿ. ಬ್ರಾಕೆಟ್ ಹಾಕೋಬಿಡಿ ಆಯಿತಾ. ಬ್ರಾಕೆಟ್ ಹಾಕೊಂಡು ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ. ಇದೇನಾಗುತ್ತೆ 1/2 ಆಗುತ್ತೆ ಡಿವಿಷನ್ ಸಿಂಬಲು ಆಯಿತಾ. ಇದೇನಾಗುತ್ತೆ 3/4 ಆಯಿತಾ. ಇದನ್ನು ಸಿಂಪ್ಲಿಫೈ ಮಾಡ್ಬೋದು, ಪರವಾಗಿಲ್ಲ, ಒಂದು ಸ್ಟೆಪ್ ಮಾಡಿ. 14 ಕನ್ನಡದಲ್ಲಿ ರಾ ಅಂತ ಇರುತ್ತೆ, ಪ್ಲಸ್ ಆಯಿತಾ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಮಿಕ್ಸ್ಡ್ ಫ್ರಾಕ್ಷನ್ ಇದ್ದರೆ ಅದನ್ನು ಕನ್ವರ್ಟ್ ಮಾಡಬೇಕು. 3 ಡಿನಾಮಿನೇಟರ್ 3 ಇದೆ, 3 ಬರ್ಕೊಳ್ಳಿ. 3 1 3, 3 + 1 4 ಇಂಟು ನೆಕ್ಸ್ಟು 1/2 ಇಂಟು 8. ಇದು ರಾ ಅಂತ ಇರುತ್ತೆ ಕನ್ನಡದಲ್ಲಿ ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. 1/2 ಡಿವಿಷನ್ ಸಿಂಬಲ್ ಇದೆ ಇಲ್ಲಿ. 2 2s
2 7s 2 2s 4 2 7s 14 ಆಯಿತಾ. 7 3s ಏನಾಗುತ್ತೆ 21 ಆಗುತ್ತೆ ಆಯಿತಾ. ಮೇಲ್ಗಡೆ ಏನಾಗುತ್ತೆ ಇದನ್ನು ಇಲ್ಲಿ 2 ಅಂತ ಬರ್ಕೊಳ್ಳಿ. 7 3s 21 ಆಗುತ್ತೆ, ಕೆಳಗಡೆ 2 ಬರುತ್ತೆ ಆಯಿತಾ. 7 3s 21, ಡಿನಾಮಿನೇಟ್ರಲ್ಲಿ 2 ಇದೆ, 2 ಬರ್ಕೊಳ್ಳಿ. ನೆಕ್ಸ್ಟು ಪ್ಲಸ್ 4/3 ಇಂಟು 2 1s 2 4s 4 ಬತ್ತು ಆಯಿತಾ. 2 1s 2 4s. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಬೇಕಲ್ಲ, ಮುಗೀತು ಆಫು. ನೆಕ್ಸ್ಟ್ ಇಲ್ಲಿ ಡಿವಿಷನ್ ಇದೆ 1/2. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೋಬೇಕು. ಡಿವಿಷನ್ ಇದ್ದರೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗಿ ಬರ್ಕೊಳ್ಳಿ. ಇದನ್ನು ಪಲ್ಟಿ ಮಾಡಿ. ಪಲ್ಟಿ ಮಾಡಿದ್ರೆ 2 ಮೇಲ್ಗಡೆ ಹೋಗುತ್ತೆ, 21 ಕೆಳಗಡೆ ಬರುತ್ತೆ. ಇದು 4 4s 16/3 ಆಯಿತಾ. 2 2 ಕ್ಯಾನ್ಸಲ್ ಆಗುತ್ತೆ. ಇದು 1/21 ಪ್ಲಸ್ 16/3 ಆಗುತ್ತೆ. ಇದನ್ನು ಎಲ್ ಸಿ ಎಮ್ ತೆಗಿಬೇಕು. ಇದನ್ನು ಎಲ್ ಸಿ ಎಮ್ ಯಾವ ರೀತಿ ತೆಗಿತೀರಾ, ಇದನ್ನು ಇದು ಮಾಡ್ಕೋಬೋದು. ಏನದು ಡಿನಾಮಿನೇಟರ್ ಸೇಮ್ ಬರ್ಕೋಬೋದು. ಯಾವ ರೀತಿ ಮಾಡ್ಕೊತೀರಾ, 21 ಇದೆ, 3 7s 21 ಆಗುತ್ತೆ, 7 ಆಯಿತಾ. ನೋಡಿ ಇದು ಬಂತಾ, ಇದನ್ನು ಎಲ್ ಸಿ ಎಮ್ ಸೇಮ್ ಮಾಡ್ಕೊಳ್ಳಿ. 1/21 ಪ್ಲಸ್ 16/3 ಇದೆ. 3 7s 21, ಇದನ್ನು 7ಇಂದ ಮಲ್ಟಿಪ್ಲೈ ಮಾಡಿ ಆಯಿತಾ. ಮಲ್ಟಿಪ್ಲೈ ಮಾಡಿದ್ರೆ ಏನು ಬರ್ಕೋಬೋದು ಆಯಿತಾ. ನೋಡಿ 21 ಡಿನಾಮಿನೇಟ್ರು 21 ಬಂತು ಆಯಿತಾ. ನೆಕ್ಸ್ಟು ಈ ಕಡೆ 1 ಇದೆ, 1 ಬರ್ಕೊಳ್ಳಿ. 1 ಇದೆ, 1 ಬರ್ಕೊಳ್ಳಿ ಆಯಿತಾ. 3 7s 21 ಡಿನಾಮಿನೇಟರ್ ಸೇಮ್ ಇದೆ, 1 ಇದೆ, 1 ಬರ್ಕೊಳ್ಳಿ. 16 7s ಎಷ್ಟಾಗುತ್ತೆ, 16 7s 16 7s 6 7 42ಕ್ಕೆ 2 10 4 7 7 7 4 11 112 ಬರುತ್ತೆ. 112 ಬರುತ್ತೆ ಆಯಿತಾ. 112 ಬರುತ್ತೆ. ಇದನ್ನು ಆ್ಯಡ್ ಮಾಡಿ. ಇದನ್ನು ಆ್ಯಡ್ ಮಾಡಿದ್ರೆ 113/21 ಆಗುತ್ತೆ ಆಯಿತಾ. 113/21 ಇಲ್ಲ, ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ, 5 × 8/21 ಆಗುತ್ತೆ. ಕನ್ವರ್ಟ್ ಮಾಡಿದ್ರೆ 5 × 8/21 ಆಗುತ್ತೆ. ಗೊತ್ತಲ್ಲ ಕನ್ವರ್ಷನ್ ಮಾಡೋದು. 21ಇಂದ 113ನ ಡಿವೈಡ್ ಮಾಡಿ ಆಯಿತಾ. ಏನಾಗುತ್ತೆ, 21 5s ಆಯಿತಾ. 21 ಜಸ್ಟ್ ಕನ್ವರ್ಟ್ ಮಾಡಿ. ಏನಾಗುತ್ತೆ, 21 5s 5 5 1 5 5 2 10. 21 5s 1058 ಆಯಿತಾ. ನೋಡಿ ಡಿನಾಮಿನೇಟರ್ ಸೇಮ್ ಇದೆ, ರಿಮೈಂಡರು ಕೋಶೆಂಟ್ ಆಯಿತಾ. ಕ್ವಶನ್ ನಂಬರ್ 75ಗೆ ಆಪ್ಷನ್ ಬರುತ್ತೆ. ಕ್ವಶನ್ ನಂಬರ್ 75ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 76 ನೋಡಿ. ಕ್ವಶನ್ ನಂಬರ್ 76ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆಫ್ ಇದೆ ನೋಡಿ, ಫಸ್ಟ್ ಆಫ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಬೇಕು. ಇಲ್ಲಿ ನೋಡಿ ಆಫ್ ಇದೆ, ಸಿಂಪ್ಲಿಫೈ ಮಾಡಿ. ಮಿಕ್ಸ್ಡ್ ಫ್ರಾಕ್ಷನ್ ಇದೆ, ಕನ್ವರ್ಟ್ ಮಾಡಿ ಆಯಿತಾ. ಇದನ್ನು ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. 7 × 112 ಡಿವಿಷನ್ ಸಿಂಬಲ್ ಇದೆ, ಹಾಕೊಳ್ಳಿ. 16 ಪ್ಲಸ್ ಇದೇನಾಗುತ್ತೆ 1/2 ಆಫ್ ಇದ್ರೆ ಇಂಟು ಅಂತ ಹಾಕೊಳ್ಳಿ. ಆಫ್ ಇದ್ರೆ ಇಂಟು 4/7 ಮೈನಸ್ ಡಿನಾಮಿನೇಟರ್ 2 ಇದೆ, 2 ಬರ್ಕೊಳ್ಳಿ. 2 1s 2 2 + 1 3 3/2 1/2 3/2 ಅಂತ ಬರ್ಕೋಬೋದು ಆಯಿತಾ. ಈಗ ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ ನೋಡಿ. ಅದಾದ್ಮೇಲೆ ಅದಾಯಿತು. ನೆಕ್ಸ್ಟ್ ಡಿವಿಷನ್ನು ಸಾಲ್ವ್ ಮಾಡ್ಕೋಬೋದು. ಇದನ್ನು ಸಾಲ್ವ್ ಮಾಡಿ. ಆಫ್ ಕತೆ ಮುಗೀತು. ಆಫ್ ಆದಮೇಲೆ ಡಿವಿಷನ್ ಮಾಡಿ. ಡಿವಿಷನ್ನು 112/16 16 1s 16 7s ಆಯಿತಾ. 7 ಇಂಟು ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 7 ಬರುತ್ತೆ. ಇದಿಷ್ಟು ಸಿಂಪ್ಲಿಫೈ ಮಾಡಿದ್ರೆ 7 ಬರುತ್ತೆ. ಪ್ಲಸ್ ಇದೆ, ಪ್ಲಸ್ ಹಾಕೊಳ್ಳಿ. 2 1s 2 2s ಇದೇನಾಗುತ್ತೆ 2/7 ಆಗುತ್ತೆ. 2/7 ಆಗುತ್ತೆ. ಮೈನಸ್ 3/2 ಆಗುತ್ತೆ. 3/2 ಆಗುತ್ತೆ ಆಯಿತಾ. ನೆಕ್ಸ್ಟು ಡಿವಿಷನ್ ಆಯಿತು. ಮಲ್ಟಿಪ್ಲಿಕೇಶನ್ನು 7 7s 49 7 7s 49 ಹಾಕೊಳ್ಳಿ. ಪ್ಲಸ್ ಆಯಿತಾ. ಇವೆರಡನ್ನು ಇದು ಮಾಡ್ಕೊಳ್ಳಿ. ಏನಾಯಿತು, ಸಬ್ಟ್ರಾಕ್ಟ್ ಮಾಡಿ. ಸಬ್ಟ್ರಾಕ್ಟ್ ಯಾವ ರೀತಿ ಮಾಡ್ತೀರಾ, ಇದನ್ನು ಬೇಕಾದ್ರೆ ಬರ್ಕೊಂಡು ಮಾಡಿ. ಈ ಥರ
ಸಬ್ಟ್ರಾಕ್ಟ್ ಯಾವ ರೀತಿ ಮಾಡ್ಕೊಳ್ತೀರಾ? 7 2 7 7 7 2 14 ಮೈನಸ್ ಇದೆ ಮೈನಸ್ಸು. ನೆಕ್ಸ್ಟು 2 2 4 2 2 4 7 3 21 7 7 7 7 3 21 7 3 21 ಆಯಿತಾ. ಇದೇನಾಗುತ್ತೆ 49 ಪ್ಲಸ್ 21ನಲ್ಲಿ 4 ಕಳೆದ್ರೆ ಎಷ್ಟಾಗುತ್ತೆ? -17 ಆಗುತ್ತೆ ಆಯಿತಾ. ಸೊ ಏನಾಗುತ್ತೆ -17 ಆಗುತ್ತೆ. 21ನಲ್ಲಿ 4 ಕಳೆದ್ರೆ -21ನಲ್ಲಿ ಇದು ನೋಡಿ -21ನಲ್ಲಿ 4ನ ಕಳೆದ್ರೆ ಏನಾಗುತ್ತೆ -17 ಆಗುತ್ತೆ. ಯಾವಾಗಲೂ ದೊಡ್ಡ ನಂಬರಿಂದ ಚಿಕ್ಕ ನಂಬರ್ನ ಮೈನಸ್ ಮಾಡಬೇಕು. ದೊಡ್ಡ ನಂಬರ್ಗೆ ಏನು ಸಿಂಬಲ್ ಇದೆ ಆ ಸಿಂಬಲ್ ಹಾಕೋಬೇಕು. 21ಇಂದ 4 ಕಳೆದ್ರೆ 17 ಆಗುತ್ತೆ ಆಯಿತಾ. ಡಿವೈಡೆಡ್ ಬೈ 14 -17/14 ಆಗುತ್ತೆ ಆಯಿತಾ. ಈಗ LCM ತಗೋಬೇಕು ನೀವು. ಇದನ್ನು ಸಿಂಪ್ಲಿಫೈ ಮಾಡಿ. ಯಾವ ರೀತಿ ಮಾಡ್ತೀರಾ? 49 × 14 ಬರ್ಕೊಳ್ಳಿ. 49 × 14 ಮಾಡೋರು ಎಷ್ಟಾಗುತ್ತೆ? 9 4 36 ದಶಕ 3 9 4 36 ದಶಕ 3 ನೆಕ್ಸ್ಟ್ 4 4 4 16 16 3 19 196 ಆಯಿತು ಆಯಿತಾ. ನೆಕ್ಸ್ಟ್ 1 9 9 1 4 4 ಆ್ಯಡ್ ಮಾಡಿ 6 9 9 9 18 1 ಕ್ಯಾರಿ 4 2 6 686 ಆಗುತ್ತೆ ಆಯಿತಾ. ಇದರ ಮಲ್ಟಿಪ್ಲೈ ಮಾಡಿದ್ರೆ 686 -17/14 ಆಯಿತಾ. 686ಅಲ್ಲಿ 17 ಮೈನಸ್ ಮಾಡಿ. 686ಅಲ್ಲಿ 17ನ ಮೈನಸ್ ಮಾಡಿ. ಮೈನಸ್ ಮಾಡೋರು ಏನಾಗುತ್ತೆ? 16 16ರಲ್ಲಿ 7 ಅಂದರೆ 9 9 ಇದೇನಾಗುತ್ತೆ 7 7ನಲ್ಲಿ 1 ಅಂದರೆ 6 ಇದು 6 6 9 ಆಗುತ್ತೆ. ಇದೇನಾಗುತ್ತೆ 669/14 ಆಗುತ್ತೆ ಆಯಿತಾ. 669/14 ಆಗುತ್ತೆ ಆಯಿತಾ. ನೆಕ್ಸ್ಟ್ ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ದಾನೆ ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡೋರು ಏನು ಬರುತ್ತೆ ಆಯಿತಾ. ಕನ್ವರ್ಟ್ ಮಾಡಿ, ನಿಧಾನ ಕನ್ವರ್ಟ್ ಮಾಡಿ, ಟೈಮ್ ತಗೊಳುತ್ತೆ. 14ಇಂದ 669ನ ಕನ್ವರ್ಟ್ ಮಾಡಿ ಆಯಿತಾ. ಎಷ್ಟಾಗುತ್ತೆ? 14 11 ಏನೋ ಬರುತ್ತೆ ನಿಮಗೆ. ಇದನ್ನು ಮಾಡಿ ನಿಮ್ಗೆ ಏನು ಬರುತ್ತೆ? ಇದನ್ನು ಕನ್ವರ್ಟ್ ಮಾಡಿದ್ರೆ ಜಸ್ಟ್ ಡಿವೈಡ್ ಮಾಡಿ, ಗೊತ್ತಿದ್ದಿಲ್ಲ ಪ್ರೊಸೀಜರು. ಡಿವೈಡ್ ಮಾಡಿ ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ? ಡಿನಾಮಿನೇಟರ್ಲಿ 14 ಇದೆ 14 ಬರ್ಕೊಳ್ಳಿ. ರಿಮೈಂಡರ್ ನಿಮಗೆ 11 ಉಳ್ಕೊಳ್ಳುತ್ತೆ. ಇಲ್ಲಿ 47 ಬರುತ್ತೆ ಆಯಿತಾ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಕನ್ವರ್ಟ್ ಮಾಡಿದ್ರೆ ನಿಮಗೆ ಇದು ಫೈನಲ್ ಆನ್ಸರ್ ಬರುತ್ತೆ 47 × 11/14 ಆಯಿತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 76ಗೆ ಆಪ್ಷನ್ ಎ. ಕ್ವಶನ್ ನಂಬರ್ 77 ನೋಡಿ. ಕ್ವಶನ್ ನಂಬರ್ 77ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ ಆಯಿತಾ. ಫಸ್ಟ್ ಏನು ಮಾಡಬೇಕು? ಫಸ್ಟು ಡಿವಿಷನ್ ಮಾಡಬೇಕು. ಇಲ್ಲಿ ನೋಡಿ ಡಿವಿಷನ್ ಇದೆ. ಇದನ್ನು ಸಿಂಪ್ಲಿಫೈ ಮಾಡಿ ನೋಡಿ. 288/16 ಅಂತ ಮಾಡಿದ್ರೆ 16 1 16 18 ಆಯಿತಾ. ಡಿವೈಡ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಅದಾದಮೇಲೆ 132/11 ಮಾಡಿ ಆಯಿತಾ. 11 1 11 12 ಆಯಿತಾ. ಗೊತ್ತಾಗಲಿಲ್ಲ ಅಂದರೆ ಗೊತ್ತಲ್ಲ 16 288 ಈ ರೀತಿ ಮಾಡಿ ನಿಮಗೆ 18 ಬರುತ್ತೆ. ಇದನ್ನು ಅದೇ ರೀತಿ ಮಾಡಿ 12 ಬರುತ್ತೆ. ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ? 18 ಬರುತ್ತೆ. 18 × 5 ಮೈನಸ್ ಇದನ್ನು ಸಿಂಪ್ಲಿಫೈ ಮಾಡೋರು ಏನು ಬರುತ್ತೆ? 12 ಬರುತ್ತೆ. 12 × 7 18 5 90 12 7 84 ಮೈನಸ್ ಮಾಡೋರೆ 6 ಆಯಿತಾ. ಆಪ್ಷನ್ ಏನು ಬರುತ್ತೆ? ಕ್ವಶನ್ ನಂಬರ್ 77ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 78 ನೋಡಿ. ಕ್ವಶನ್ ನಂಬರ್ 78ಅಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡಬೇಕು? ಫಸ್ಟ್ ನೋಡಿ ಫಸ್ಟ್ ಇದನ್ನು ಮಾಡಿ ಆಯಿತಾ. ಫಸ್ಟ್ ಇದನ್ನು ಮಾಡಾದ್ಮೇಲೆ ಇದನ್ನು ಮಾಡ್ಬೋದು. ಇದನ್ನು ಸೈಮಲ್ಟೇನಿಯಸ್ ಆಗಿ ಮಾಡ್ಬೋದು. ಇದೇನಾಗುತ್ತೆ 1/3 ಆಫ್ ಅಂದರೆ ಇಂಟು 81 ಅಂತ ಹಾಕ್ಕೊಳ್ಳಿ ಆಯಿತಾ. ಹಾಕ್ಕೊಳ್ಳಿ, ಸಾಲ್ವ್ ಮಾಡಿ ಇಂಟು 1/9 ಆಗುತ್ತೆ. ಪ್ಲಸ್ ಇದೇನಾಗುತ್ತೆ? ಇದನ್ನು ನೋಡಿ 6/36 ಅಥವಾ ಹಿಂಗೆ ಬರ್ಕೊಳ್ಳಿ 6/36 ಅಂತ ಬರ್ಕೊಳ್ಬೋದು. 6/36 ಇಂಟು 18 ಅಂತ ಬರ್ಕೋಬೋದು ನೋಡಿ. 3 1 3 2 6
3 7s ಆಯಿತಾ 21 3 7s 21 ಇಲ್ಲಿ ಏನು ಬರುತ್ತೆ ಇದನ್ನು ಸಾಲ್ವ್ ಮಾಡೋರೆ 27 ಬರುತ್ತೆ 27 ಇಂಟು 1/9 ಆಯಿತು ಪ್ಲಸ್ ಇಲ್ಲಿ 18 1s 18 2s ಆಯಿತಾ ಇದೇನಾಗುತ್ತೆ 6/2 ಆಗುತ್ತೆ 18 1s 18 1 18 18 2 36 ಇದೇನಾಗುತ್ತೆ 6/2 ಆಗುತ್ತೆ ಇದು 9 1 9 9 2 9 1s 9 3s ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 3 ಬರುತ್ತೆ ಪ್ಲಸ್ 3 1s 3 3s ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 3 ಬರುತ್ತೆ 3 + 3 6 ಬರುತ್ತೆ ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 78ಗೆ ಕ್ವಶನ್ ನಂಬರ್ 78ಗೆ ಆಪ್ಷನ್ ಬಿ ಕ್ವಶನ್ ನಂಬರ್ 79 ನೋಡಿ ಕ್ವಶನ್ ನಂಬರ್ 79ನಲ್ಲಿ ಇಷ್ಟುದ್ದ ಒಂದು ಎಕ್ಸ್ಪ್ರೆಷನ್ ಇದೆ ಫಸ್ಟ್ ಏನು ಮಾಡಬೇಕು ಫಸ್ಟ್ ಆಫ್ ನೋಡಿ ಇಲ್ಲಿ ಆಫ್ ಇದೆ ಪುನಃ ಇಲ್ಲಿ ಆಫ್ ಇದೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಇದೇನಾಗುತ್ತೆ 3/4 ಆಫ್ ಅಂದರೆ 8 ಇಲ್ಲಿ 24 ಆಯಿತಾ ಇಂಟು 9 ಡಿವಿಷನ್ ಸಿಂಬಲ್ ಇದೆ ಡಿವಿಷನ್ ಸಿಂಬಲ್ ಹಾಕ್ಕೊಳ್ಳಿ ಇದು 3 ಆಫ್ ಅಂದರೆ ಇಂಟು 1/3 ಪ್ಲಸ್ ಇದನ್ನು ಬೇಕಾದ್ರೆ ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿ 8 48 8 7 56 ಮಾಡ್ಬೋದು ಡೈರೆಕ್ಟ್ ಇದು ಸಪ್ರೇಟ್ ಇದೆ ಮಾಡ್ಬೋದು 8 48 8 7 56 5 3 15 ಸಾಲ್ವ್ ಮಾಡ್ಬೋದು ಇಲ್ಲಿ ನೋಡಿ ನೆಕ್ಸ್ಟ್ ಇದು 4 1s 4 6 ಆಯಿತಾ ಏನಾಗುತ್ತೆ ಇದು 3 × 6 ಆಗುತ್ತೆ ನೋಡಿ 6 1 6 2 6 3 18 18 ಆಗುತ್ತೆ 4 1s 4 6s 6 3s 18 6 3s 18 ಇಂಟು 9 ಡಿವಿಷನ್ ಸಿಂಬಲ್ ಇದೆ ಡಿವಿಷನ್ ಹಾಕ್ಕೊಳ್ಳಿ 3 3 ಕ್ಯಾನ್ಸಲ್ ಆಗುತ್ತೆ 1 ಬರುತ್ತೆ ಆಯಿತಾ ಇಲ್ಲಿ 56 ಅಲ್ಲಿ 15 ಕಳೆದ್ರೆ ಎಷ್ಟಾಗುತ್ತೆ 56ಅಲ್ಲಿ 15 ಕಳೆದ್ರೆ ಇದರಲ್ಲಿ 1 ಇದರಲ್ಲಿ 41 ಆಗುತ್ತೆ ಇದೇನಾಗುತ್ತೆ 41 ಆಗುತ್ತೆ ಆಯಿತಾ ನೆಕ್ಸ್ಟ್ ಇದೇನಾಗುತ್ತೆ ಫಸ್ಟ್ ಡಿವೈಡ್ ಮಾಡಿ 9/1 ಅಂದರೆ ಏನಾಗುತ್ತೆ 80 ಇಂಟು 9/1 ಪ್ಲಸ್ 14 ಐತೆ ಡಿನಾಮಿನೇಟರ್ 1 ಇದ್ದರೂ ಒಂದೇ ಇಲ್ಲ ಅಂದರೂ ಒಂದೇ ಆಯಿತಾ ತೆಗೆದಾಕಿ ಇದನ್ನು ಡಿನಾಮಿನೇಟರ್ 1 ಇದ್ರೂ ಒಂದೇ 1 ಇಲ್ಲ ಅಂದರೂ ಒಂದೇ ಇದನ್ನು ತೆಗೆದಾಕಿ ನೆಕ್ಸ್ಟು 89s ಎಷ್ಟಾಗುತ್ತೆ 89s 162 89s 162 ಪ್ಲಸ್ 41 ಮಾಡಿ ಪ್ಲಸ್ 41 ಮಾಡಿದ್ರೆ ಎಷ್ಟಾಗುತ್ತೆ 203 ಆಗುತ್ತೆ 160 ಪ್ಲಸ್ 40 200 200 ಪ್ಲಸ್ 3 203 203 ಆಗುತ್ತೆ ಇದನ್ನು ಆ್ಯಡ್ ಮಾಡಿದ್ರೆ 203 ಆಗುತ್ತೆ ಆಪ್ಷನ್ ಏನು ಬರುತ್ತೆ ಕ್ವಶನ್ ನಂಬರ್ 79ಗೆ ಆಪ್ಷನ್ ಬಿ ಕ್ವಶನ್ ನಂಬರ್ 80 ನೋಡಿ ಕ್ವಶನ್ ನಂಬರ್ 80ಲಿ ಈ ರೀತಿ ಒಂದು ಎಕ್ಸ್ಪ್ರೆಷನ್ ಇದೆ ಫಸ್ಟ್ ಏನು ಮಾಡಬೇಕು ಫಸ್ಟು ನೋಡಿ ಆಫ್ ಇದೆ ಆಫ್ ಇದ್ದರೆ ಇದನ್ನು ಸಾಲ್ವ್ ಮಾಡಿ ಇಲ್ಲಿ ಆಫ್ ಇದೆ ಇದು ಮತ್ತು ಇದನ್ನು ಸಾಲ್ವ್ ಮಾಡಿ ಆಯಿತಾ ನೋಡಿ 5/6 ಇಂಟು 1/4 ಆಫ್ ಅಂದರೆ ಇಂಟು 36 ಅಂದರೆ 36 ಇಂಟು ಆಫ್ ಅಂದರೆ ಇಂಟು ಇದೇನಾಗುತ್ತೆ 7/16 ಇಲ್ಲಿ ಡಿವಿಷನ್ ಸಿಂಬಲ್ ಇದೆ 2 ಇದೆ ಇದನ್ನು ಸಾಲ್ವ್ ಮಾಡಿ 4 1 4 9 ಇದೇನಾಗುತ್ತೆ 5/6 ಇಂಟು 9 ಆಗುತ್ತೆ ಇದು ಪೂರ್ತಿ ಸಾಲ್ವ್ ಮಾಡೋದು 9 ಬರುತ್ತೆ ಇಂಟು ಇದೆ ಇಂಟು ಹಾಕ್ಕೊಳ್ಳಿ 8 1 8 2 ಇದೇನಾಗುತ್ತೆ 7/2 ಆಗುತ್ತೆ 7/2 ಆಗುತ್ತೆ ನೆಕ್ಸ್ಟು ಇದು ಡಿವಿಷನ್ ಸಿಂಬಲ್ ಇದೆ ಇಲ್ಲಿ 2 ಇದೆ ಆಯಿತಾ ನೆಕ್ಸ್ಟು ಇಲ್ಲಿ ನೋಡಿ ಡಿವಿಷನ್ ಸಿಂಬಲ್ ಇದೆ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಆಯಿತಾ ಫಸ್ಟ್ ಇದನ್ನು ಸಾಲ್ವ್ ಮಾಡಿ ಇದೇನಾಗುತ್ತೆ 1/2 ಆಗುತ್ತಾ 1/2 ಆಗುತ್ತೆ ನೋಡಿ ಮತ್ತು ಇದನ್ನು ಸಾಲ್ವ್ ಮಾಡಿ ಇದನ್ನು ಸಾಲ್ವ್ ಮಾಡ್ಬೋದು 3 2s 3 3s ಮೇಲ್ಗಡೆ ಏನು ಬಂತು 5 × 3 ಆಯಿತು 3 2s 3 3s 5 × 3 ಮೇಲ್ಗಡೆ 5 × 3 ಆಯಿತು ಪುನಃ ಇಂಟು ಇದೆ ಇದೇನಾಗುತ್ತೆ 7/2 ಡಿವಿಷನ್ ಸಿಂಬಲ್ ಇದೆ ಡಿವಿಷನ್ ಇದೆ ಮಲ್ಟಿಪ್ಲಿಕೇಶನ್ ಸಿಂಬಲ್ ಆಗುತ್ತೆ ಇದು ಪಲ್ಟಿ ಮಾಡಿದ್ರೆ 1/2 ಆಗುತ್ತೆ ಇದೇನಾಗುತ್ತೆ 5 3 15 ಇಂಟು ಇದೇನಾಗುತ್ತೆ 7 2 2s 4 ಆಗುತ್ತೆ 2 2s 4 ಆಗುತ್ತೆ ನೆಕ್ಸ್ಟು 15 7s ಎಷ್ಟಾಗುತ್ತೆ 15 7s 105 15 7s 105 7 35 7 35ಕ್ಕೆ 5 ದಶಕ 3 7 3 10 105/4 ಆಗುತ್ತೆ 104/4 ಇದೆಯಾ ಪುನಃ ಇದನ್ನು ಕನ್ವರ್ಟ್ ಮಾಡಿದ್ರೆ ಏನಾಗುತ್ತೆ ಇದು
ಡಿನಾಮಿನೇಟರ್ ಏನು ಬರುತ್ತೆ 4 ಬರುತ್ತೆ, ಮತ್ತು ಇಲ್ಲಿ 1 ಬರುತ್ತೆ, ಇಲ್ಲಿ 13 ಬರುತ್ತೆ. ಇದನ್ನು ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿದ್ರೆ 13 ಇಂಟು 1/8 ಆಗುತ್ತೆ. 1/8 ಅಲ್ಲ, 2 2 4. ಎಲ್ಲೋ ಮಿಸ್ಟೇಕ್ ಆಯ್ತಲ್ಲ. ಇರಿ, 105/8. ಆಯಿತಾ, ನೋಡಿ ಇಲ್ಲಿ ಏನಾಗುತ್ತೆ, 5 ಇಂಟು 3 ಆಗುತ್ತೆ. 5 3 15, ಡಿನಾಮಿನೇಟ್ರಲ್ಲಿ 2 ಇದೆ. 5 3 15, ಡಿನಾಮಿನೇಟರ್ 2 ಇದೆ, 2 ಬರ್ಕೊಳ್ಳಿ, ಇಂಟು ಬರ್ಕೊಳ್ಳಿ. ನೆಕ್ಸ್ಟು ಇನ್ನೊಂದ್ಸಲ ಮಾಡೋಣ. ಕ್ವಶನ್ ನಂಬರ್ 80 ನೋಡಿ. ಕ್ವಶನ್ ನಂಬರ್ 80 ಇಲ್ಲಿ ಈ ರೀತಿ ಎಕ್ಸ್ಪ್ರೆಷನ್ ಇದೆ. ಫಸ್ಟ್ ಏನು ಮಾಡ್ತೀರಾ, ಫಸ್ಟು ನೋಡಿ ಹಾಫ್ ಇದೆ, ಇದನ್ನು ಸಿಂಪ್ಲಿಫೈ ಮಾಡಿ. ಹಾಫ್ ಇದೆ, ಹಾಫ್ ಇದ್ರೆ ಇದನ್ನು ಸಿಂಪ್ಲಿಫೈ ಮಾಡಿ ಬರ್ಕೊಳ್ಳಿ. 5/6 ಇಂಟು ಇದೇನಾಗುತ್ತೆ 1/4, ಹಾಫ್ ಇದ್ರೆ ಇಂಟು 36. ಪುನಃ ಇಂಟು ಹಾಕೊಳ್ಳಿ. 8 ಇದೆ, 8 ಹಾಕೊಳ್ಳಿ. ಹಾಫ್ ಅಂದರೆ ಇಂಟು 7/16/2. ಆಯಿತಾ, ಈಗ ಸಿಂಪ್ಲಿಫೈ ಮಾಡಿ. 5/6 ಇಂಟು 4 1 4 9 4 9 9 ಆಯಿತು. ಇಂಟು ಹಾಕೊಳ್ಳಿ. ಇಲ್ಲಿ 8 1 8 2 ಇದೇನಾಗುತ್ತೆ 7/2 ಆಗುತ್ತೆ. ಆಯಿತಾ, ಡಿವಿಷನ್ ಸಿಂಬಲ್ ಇದೆ, ಡಿವಿಷನ್ ಸಿಂಬಲು 2 ಇದೆ, 2 ಬರ್ಕೊಳ್ಳಿ. ಆಯಿತಾ, ಇನ್ನು ನೋಡಿ ಮಲ್ಟಿಪ್ಲಿಕೇಶನ್ ಮಲ್ಟಿಪ್ಲಿಕೇಶನ್ ಡಿವಿಷನ್. ಫಸ್ಟ್ ಏನು ಮಾಡಬೇಕು, ಇಲ್ಲಿ ಡಿವಿಷನ್ ಮಾಡಬೇಕು. ಡಿವಿಷನ್ ಮಾಡಿ. ಆಯಿತಾ, ಡಿವಿಷನ್ನ ಇದನ್ನು ಸಪ್ರೇಟಾಗಿ ಮಾಡಿ. ಇದು 3 ಇಂದ ಹೋಗುತ್ತೆ. 3 2 3 3 ಆಯಿತಾ, ಇಲ್ಲಿ ಏನಾಗುತ್ತೆ 5 ಇಂಟು 3 ಆಗುತ್ತೆ ನೋಡಿ. 5 ಇಂಟು 3/2 ಆಗುತ್ತೆ. 5 ಇಂಟು 3 ಕೆಳಗಡೆ 2 ಇದೆ, 2 ಬರ್ಕೊಳ್ಳಿ. ಇಂಟು ಇದೇನಾಗುತ್ತೆ 7/2. ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲು, ಡಿವಿಷನ್ ಇದ್ರೆ ಮಲ್ಟಿಪ್ಲಿಕೇಶನ್ ಸಿಂಬಲು, ಇದು ಪಲ್ಟಿ ಆಗುತ್ತೆ. ಪಲ್ಟಿ ಅಂದರೆ 1/2 ಆಗುತ್ತೆ. ಇದೇನಾಗುತ್ತೆ 5 3 15/2. ಇದೇನಾಗುತ್ತೆ 7, 2 2 4. ಆಯಿತಾ, ಇದೇನಾಗುತ್ತೆ 15 ಇಂಟು 7 ಏನಾಗುತ್ತೆ 105 ಆಗುತ್ತೆ. 15 ಇಂಟು 15 7 105, 4 2 8, 105/8 ಇದೆಯಾ? ಇಲ್ಲ. ಇದು ಇಂಪ್ರಾಪರ್ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್ ಆಗಿ ಕನ್ವರ್ಟ್ ಮಾಡಿ. ಕನ್ವರ್ಟ್ ಮಾಡಿದ್ರೆ ಏನು ಬರುತ್ತೆ, ಡಿನಾಮಿನೇಟರ್ 8 ಇದೆ, 8 ಬರುತ್ತೆ. ಅದಾದಮೇಲೆ ಇಲ್ಲಿ 1 ಬರುತ್ತೆ, ಇಲ್ಲಿ 13 ಬರುತ್ತೆ. 13 ಇಂಟು 1/8 ಇದು ಫೈನಲ್ ಆನ್ಸರ್ ಬರುತ್ತೆ. ಇದನ್ನು ಕನ್ವರ್ಟ್ ಮಾಡಿ ಸಪ್ರೇಟಾಗಿ. 8ನ 105 ಇಂದ ಡಿವೈಡ್ ಮಾಡಿ, ನಿಮಗೆ ಈ ಆನ್ಸರ್ ಬರುತ್ತೆ. ಆಯಿತಾ, ಕ್ವಶನ್ ನಂಬರ್ 8ಗೆ ಆಪ್ಷನ್ ಏನು ಬರುತ್ತೆ, ಕ್ವಶನ್ ನಂಬರ್ 8ಗೆ ಆಪ್ಷನ್ನು ಎ.